ವೆಲ್ಕಮ್ ಗೈಸ್, ಹೇಗಿದ್ದಾರೆ ಎಲ್ಲರೂ? ಚೆನ್ನಾಗಿದ್ದಾರ? ಟ್ವೇಡ್ ವಿತ್ ಮಾರುತಿಗೆ ಸ್ವಾಗತ. ನಾ ಟ್ವೇಡ್ ಹೆಂಗೆ ಮಾಡ್ಬೇಕು ಹೆಂಗೆ ಎಲ್ಲ ಗ್ರೂ ಆ್ಯಪ್ನಲ್ಲಿ ನಿಮ್ಗೆ ತೋರಿಸಿದಂಥ ಬೇಸಿಕ್ ಅಂತ ಮತ್ತೆ ಇನ್ನೊಂದು ವಿಡಿಯೋ ಬರೋದೈತಿ ಫುಲ್ ಬಿಗಿನರ್ ಅಂತ. ಸ್ಟಾಕ್ ಮಾರ್ಕೆಟ್ ಅಂದ್ರೆ ಏನು, ಸ್ಟಾಕ್ ಮಾರ್ಕೆಟಿಂಗ್ ಹೆಂಗೆ ಟ್ವೇಡ್ ಮಾಡಬೇಕು ಹೆಂಗೆಲ್ಲ, ಮತ್ತು ಯಾವ ಬೇಸ್ನಲ್ಲಿ ಟ್ವೇಡ್ ಮಾಡಬೇಕು, ಕ್ಯಾಂಡಲ್ಸ್ಟಿಕ್ ಅಂದ್ರೇನು, ಕ್ಯಾಂಡಲ್ಸ್ಟಿಕ್ ಮೀನಿಂಗ್ಸ್ ಅಂದ್ರೇನು, ಮತ್ತು ಫುಲ್ ಡಿಟೇಲ್ ಆಗಿ ಹೇಳ್ತೀನಿ ಸ್ಟಾಕ್ ಮಾರ್ಕೆಟಿಂಗ್ ಬಗ್ಗೆ. ಮತ್ತು ಇನ್ನೊಂದು ವಿಡಿಯೋ ಬರೋದೈತಿ, ಸೆಕೆಂಡ್ ವಿಡಿಯೋ ಕ್ರಿಪ್ಟೋ ಕರೆನ್ಸಿನ ಟ್ವೇಡ್ ಮಾಡ್ತೀನಿ ಭಾಳ. ಆ ಕ್ರಿಪ್ಟೋ ಕರೆನ್ಸಿ ಹೆಂಗೆ ಮಾಡ್ಬೇಕು, ನೀವು ಹೆಂಗೆ ಜಂಪ್ ಆಗಬೇಕು ಕ್ರಿಪ್ಟೋ ಕರೆನ್ಸಿ ಸ್ಟಾಕ್ ಮಾರ್ಕೆಟಿಂಗ್. ಫಸ್ಟ್ ಬಿಗಿನರ್ ಅಂತ ಸ್ಟಾಕ್ ಮಾರ್ಕೆಟಿಂಗ್ ಮಾಡೋದು ನೀವು ಹೆಂಗೆ ಮಾಡ್ಬೇಕು ಅದು ಎಲ್ಲ ಹೇಳ್ಕೊಡ್ತೀನಿ ಅಂತ. ಮತ್ತು ನಾ ಇಲ್ಲಿ ಗ್ರೋ ಆ್ಯಪ್ನಲ್ಲಿ ನಿನ್ನೆ 500 ಪ್ರಾಫಿಟ್ ಮಾಡಿದೆ. ಅದು ಹೆಂಗೆ ಮಾಡಿದೆ ಅಂತ ಎಲ್ಲ ನೋಡಿರ್ಬೋದು ನೀವು. ಮತ್ತು ಇನ್ನೊಂದು ಗ್ರೋ ಆ್ಯಪ್ನಲ್ಲಿ ಹೆಂಗೆ ಟ್ರೇಡಿಂಗ್ ಮಾಡ್ಬೋದು ಹೆಂಗೆಲ್ಲ ಪೂರಾ ಸ್ಟೆಪ್ ಬೈ ಸ್ಟೆಪ್ ಬಿಗ್ನರ್ ಅಂತ ಹೇಳ್ಕೊಡ್ತೀನಿ ಅಂತ. ಪೂರ ಬೇಸಿಕ್ ಅದಂದ್ರೆ ಟೈಮ್ ಫ್ರೇಮ್ ಅಂದ್ರೇನು, ಇಂಟ್ರಾಡೇ ಅಂದ್ರೇನು, ಮತ್ತು ಡೆಲಿವರಿ ಅಂದ್ರೇನು, ಫುಲ್ ಬಿಗ್ನರ್ ಅಂತ ಹೇಳ್ಕೊಡ್ತೀನಿ, ಬೇಸಿಕ್ ಅಂತ ಹೇಳ್ಕೊಡ್ತೀನಿ. ಸಬ್ಸ್ಕ್ರೈಬ್ ಕಡಿಮೆ ಅದ, ಸಬ್ಸ್ಕ್ರೈಬ್ ಮಾಡ್ರೆ. ಮತ್ತು ವ್ಯೂಸ್ ಕಡಿಮೆ ಐತಿ, ವ್ಯೂಸ್ ನೋಡ್ರಿ ಫುಲ್ ಡೌನ್ ಐತಿ, ವ್ಯೂಸ್ ಕಡಿಮೆ ಮಾಡ್ರಿ. ಟೈಮ್ ಫ್ರೇಮ್ ಅಂದ್ರೇನು, ಅದು ಟೈಮ್ ಫ್ರೇಮ್ ಯಾವ ಬೇಸ್ನಲ್ಲಿ ಯೂಸ್ ಮಾಡ್ಬೇಕು ಪೂರ ಒಂದು ವಿಡಿಯೋ ಬರೋದೈತಿ. ಆ ಪೂರ ಡಿಟೇಲ್ ಆಗಿ ಹೇಳ್ಕೊಡ್ತೀನಿ ಅಂತ. ಸಪೋರ್ಟ್, ರೆಸಿಸ್ಟೆನ್ಸ್, ಕ್ಯಾಂಡಲ್ಸ್ಟಿಕ್, ಪೂರ ಇಂಬ್ಯಾಲೆನ್ಸ್ ಎಲ್ಲ ಪೂರ ಡಿಟೇಲ್ ಆಗಿ ಒಂದು ವಿಡಿಯೋ ಬರೋದೈತಿ. ಇದು ಗ್ರೋ ಆ್ಯಪ್ನಲ್ಲಿ ಸ್ಟಾಕ್ ಹೆಂಗೆ ತೊಗೋಬೇಕು ಒಂದು ಬೇಸಿಕ್ ಅಂತ ಒಂದು ವಿಡಿಯೋ ಐತಿ. ಇದು ನಿಮ್ಗೆ ಹೆಂಗೆ ಫುಲ್ ಸ್ಟೆಪ್ ಬೈ ಸ್ಟೆಪ್ ಕನ್ನಡದಲ್ಲಿ ಹೇಳ್ಕೊಡ್ತೀನಿ ಅಂತ. ಕಮೆಂಟ್ ಹಾಕ್ರೆ ಇನ್ನೊಂದು ವಿಡಿಯೋ ಬರೋದೈತೆ ಅಂತ. ಪೂರ ವ್ಯೂಸ್ ಕಡಿಮೆ ಐತೆ, ಭಾಳ ಟೈಮ್ ವೇಸ್ಟ್ ಮಾಡೋಲ್ಲ. ನಾಳೆ ಸ್ಟಾರ್ಟ್ ಮಾಡೋ ಅಂತ ಸ್ಟಾಕ್ ನಿಫ್ಟಿ 50 ಮತ್ತು ಬ್ಯಾಂಕ್ ನಿಫ್ಟಿ 50 ಅಂದರೆ ಏನು ಅಂತ ಒಂದು ವಿಡಿಯೋ ಪೂರ ಪ್ರಾಪರಾಗಿ ಒಂದು ವಿಡಿಯೋ ಬರುತ್ತೆ. ಇಲ್ಲಿ ಟ್ರೇಡ್ ಹೆಂಗೆ ಮಾಡ್ಬೇಕಂತ ಸ್ಟಾಕ್ ಗ್ರೋ ಆ್ಯಪ್ನಲ್ಲಿ ಎಲ್ಲ ಹೇಳ್ಕೊಡ್ತೀನಿ ಅಂತ. ನಿಫ್ಟಿ 50ನಲ್ಲಿ ಟಾಪ್ 50 ಕಂಪ್ನಿ ಬರುತ್ತೆ ನೋಡ್ಬೋದು. ಬ್ಯಾಂಕ್ ನಿಫ್ಟಿ 50ನಲ್ಲಿ HDFC ಬ್ಯಾಂಕ್, ICICI ಬ್ಯಾಂಕ್, ಕೊಟಕ ಬ್ಯಾಂಕ್, ಇದು ನಿಫ್ಟಿ 50 50 ಕಂಪ್ನಿ ಬರುತ್ತೆ. ನಿಮ್ಗೆ ಆಲ್ರೆಡಿ ಹೇಳೇನಂತ. ಮತ್ತು ಬ್ಯಾಂಕ್ ನಿಫ್ಟಿ 50 ICICI ಬ್ಯಾಂಕ್, ಕೊಟಕ ಬ್ಯಾಂಕ್, HDFC ಬ್ಯಾಂಕ್ ಬರುತ್ತೆ. ಇದು ಟಾಪ್ 10 ಕಂಪ್ನಿ ಇರುತ್ತೆ. ಮತ್ತು ಇದು ಸೆನ್ಸೆಕ್ಸ್ ಅಂತಂದ್ರೆ 30 ಕಂಪ್ನಿ ಇರುತ್ತೆ. ಅಪ್ ಡೌನ್ ಮಾರ್ಕೆಟ್ ಬುಲಿಶ್ ಬಿಲಿಶ್ ಇರುತ್ತೆ, ಅಂದರೆ ವೊಲೆಟೈಲ್ ಇರುತ್ತೆ ಮಾರ್ಕೆಟ್ನಲ್ಲಿ. ಸ್ಟಾಕ್ ಮಾರ್ಕೆಟಿನಲ್ಲಿ ಸೆನ್ಸೆಕ್ಸ್ ಟಾಪ್ 10 ಬರುತ್ತೆ ಇದು. ಮತ್ತು ಪ್ರೊಡಕ್ಟ್ ಟೂಲ್ಸ್ ಅಂದ್ರೆ ಫ್ಯೂಚರ್ ಅಂದರೆ ಇವೆಂಟ್, IPO, ಆಲ್ ಸ್ಟಾಕ್ ಮುಂದೆ ಹೇಳ್ತಾನಂತ ಹಿಂಗೇನಂತ. ಮತ್ತು ನಿಮಗೆ ಇನ್ನೊಂದು ಇದೆ, ಬ್ಯಾಂಕ್ ಈಗ ಸ್ಟಾಕ್ ಬೇಕಂತಂದ್ರೆ ನೀವು ಹೋಗಿ ಸರ್ಚ್ ಬಾರ್ನಲ್ಲಿ ಹೋಗಿ ನೀವು ಸರ್ಚ್ ಮಾಡ್ಬೋದು. ಯಾವ ಸ್ಟಾಕ್ ಬೇಕು, ಹೆಂಗೆ ಟ್ರೇಡ್ ಮಾಡ್ಬೇಕು, ಹೆಂಗಿಲ್ಲ, ನೀವು ಯಾವ ಸ್ಟಾಕ್ನಲ್ಲಿ ಟ್ರೇಡ್ ಮಾಡ್ಬೇಕಂತಂದು ಸರ್ಚ್ ಬಾರ್ ಹೋಗಿ. ಮತ್ತು ಗೇನ್ ನನ್ನ ಲೂಸರ್ಸ್ ಅಂತಂದ್ರೆ ಗೇನ್ ಅಂತಂದ್ರೆ ನಿಮ್ಗೆ ಮಾರ್ಕೆಟ್ ಲೋ ಇದೆ, ಹೈ ಇದೆ, ಎಲ್ಲ ನಿಮ್ಗೆ ಎಲ್ಲ ತೋರಿಸುತ್ತೆ. ಗೇನ್ ಅಂತಂದ್ರೆ ಬುಲಿಶ್ ಇದೆ ಮಾರ್ಕೆಟ್, ಲೂಸರ್ಸ್ ಅಂತಂದ್ರೆ ಬೇರೇಶ್ ಇದೆ ಮಾರ್ಕೆಟ್, ಅಂದರೆ ತೆಳಗಾಗಿದೆ ಮಾರ್ಕೆಟ್. ಗೇನ್ ಅಂತಂದ್ರೆ ಹೈಯೆಸ್ಟ್ ಇದೆ ಮಾರ್ಕೆಟ್, ನೀವು ಅಲ್ಲಿ ಟ್ರೇಡ್ ಮಾಡ್ಬೋದು. ಎಷ್ಟು ಪರ್ಸೆಂಟಿಗೆ ಟ್ರೇಡ್ ಬುಲಿಶ್ ಐತಿ, ಎಷ್ಟು ಪರ್ಸೆಂಟ್ ತೆಳಗೈತೆ ಎಲ್ಲ ನೋಡ್ಬೋದು ನೀವು ಲೂಸರ್ಸ್ನಲ್ಲಿ. ಈಗ ಗೇನ್ ನೋಡ್ಬೋದು ನೀವು 5% ಐತಿ, 38% ಐತಿ. ಇನ್ನು ನೋಡಿ ITC ಹೋಟೆಲ್ ಆ್ಯಂಡ್ ಹಾಸ್ಟೆಲ್, ಬಜಾಜ್ ಹೋಲ್ಡಿಂಗ್, ಬ್ರಿಟೈನ್ ಇಂಡಸ್ಟ್ರಿ ಇದು ನೋಡ್ಬೋದು 51+ ಐತಿ, 248 ಐತಿ. ಅಂದ್ರೆ ಗೇನರ್ಸ್ ಐತಿ. ಅದು ನೀವು ನೋಡ್ಬೋದು ಗೇನರ್ಸ್ ಹೈಯೆಸ್ಟ್ ಐತಿ, ಬುಲಿಶ್ ಐತಿ ಮಾರ್ಕೆಟ್. ಇದು ನೀವು ಸೀನ್ ಆಲ್ ನೋಡ್ಬೋದು ನೀವು. ಆಲ್ ಆಫ್ ದಿ ಸ್ಟಾಕ್ ಐತಿ, ಫುಲ್ ನೀವು ಟ್ರೇಡ್ ಮಾಡ್ಬೋದು. ಮತ್ತು ನೀವು ಲೂಸರ್ಸ್ನಾಗ ಹೋತಂದ್ರೆ ನೀವು ಪೂರ ಡೌನ್ ಇರುತ್ತೆ ಮಾರ್ಕೆಟ್. ಯಾವ ಡೌನ್ ಇರುತ್ತೆ ಸೇಲ್ ಮಾಡ್ಬೋದು ಮಾರ್ಕೆಟ್, ಸೇಲ್ ಬಾಯ್ ಅದು ಎರಡೂ ಇರುತ್ತೆ. ನೀವು ನೋಡಿ ಅನಾಲಿಸಿಸ್ ಮಾಡಿ ಟ್ರೇಡ್ ಮಾಡ್ಬೋದು. ಮತ್ತು ನೀವು ನೋಡ್ಬೋದು ಟ್ರೇಲ್ -26.1 ಐತಿ, ಇದು ಪರ್ಸೆಂಟೇಜ್ ಐತಿ, -80% ಐತಿ. ನೀವು ಸ್ಟಾಕ್ ಪೂರ ನೋಡ್ಬೋದು ಅಂತಂದ್ರೆ ಪೂರ ನೀವು ಸ್ಟಾಕ್ ನೋಡ್ಬೋದು. ಇದು ಪೂರ ಲಿಸ್ಟ್ ಐತಿ ನೋಡ್ಬೋದು ಲೂಸರ್ಸ್ ಅಂತ. ನೀವು ಯಾವ ಟ್ರೇಡ್ ಮಾಡ್ಬೋದು, ಸೇಲ್ ಮಾಡ್ಬೋದು, ಯಾವ ಅನಾಲಿಸಿಸ್ ಮಾಡಿ ಲೂಸರ್ಸ್ಗೆ ನೀವೆಲ್ಲ ಅನಾಲಿಸಿಸ್ ಮಾಡಿ ನೀವು ಟ್ರೇಡ್ ಮಾಡ್ಬೋದು. ಮತ್ತು ನೀವು ಯಾವ ಬೇಕು, ನೀವು ಸ್ಟಾಕ್ ಬೇಕಂತಂದ್ರೆ ಸರ್ಚ್ ಬಾರ್ ಹೋಗಿ ನೀವು ಸರ್ಚ್ ಮಾಡ್ಬೋದು. ನೀವು ಸರ್ಚ್ ಮಾಡಿ ನಿಮ್ಗೆ ಯಾವ್ದು ಸ್ಟಾಕ್ ಬೇಕು ಅನಾಲಿಸಿಸ್ ಮಾಡಿ ನೀವು ಸ್ಟಾರ್ಟ್. ನಾ ಟಾಟಾ ಮಾಡ್ತೀನಿ, ಟಾಟಾ ಸ್ಟೀಲ್ ಈಗ ಸೈಡ್ ವೇ ಐತಿ ಮಾರ್ಕೆಟ್ ನೋಡಿದೆ ಜಸ್ಟ್. ನಾ ಟಾಟಾ ಸ್ಟೀಲ್ ಹೋಗಿ ನೀವು ನೋಡ್ಬೋದು. ಈಗ ನೋಡ್ರಿ ನೀವು ಟಾಟಾ ಸ್ಟೀಲ್ 134, ನೀವು ಹೆಂಗೆ ಸ್ಟಾಕ್ ತೊಗೋಬೇಕೆಲ್ಲ ಹೇಳ್ಕೊಡ್ತೀನಿ ಅಂತ. ಸ್ಟಾಕ್ ಹೆಂಗೆ ಬಾಯ್ ಮಾಡ್ಬೇಕಂತ 134 ಐತಿ ಪ್ರೈಸ್ ಟಾಟಾ ಸ್ಟೀಲ್. ಇದು -4 ತಳಗೆ ಬಿದ್ದೈತಿ ಮಾರ್ಕೆಟ್. ಇದು ಸೈಡ್ ಐತಿ ಮಾರ್ಕೆಟ್. ನಿಮಗೆಲ್ಲ ಹೇಳ್ಕೊಡ್ತೀನಿ ಅಂತ. ಇನ್ನೊಂದು ವಿಡಿಯೋ ಬರೋದೈತಿ ಹೆಂಗೆ ಮಾಡ್ಬೇಕಂತ. ಕ್ಯಾಂಡಲ್ಸ್ಟಿಕ್ ಹೆಂಗೆ ತಿಳ್ಕೊಬೇಕು ಹೆಂಗೆಲ್ಲ ಡಿಟೇಲ್ ಆಗಿ ವಿಡಿಯೋ ಬರೋದೈತಿ. ಕ್ಯಾಂಡಲ್ಸ್ಟಿಕ್ ಅಂದ್ರೆ ಪ್ಯಾಟರ್ನ್ ಅಂದ್ರೇನು ಇನ್ನೊಂದು ವಿಡಿಯೋ ಬರೋದೈತಿ. ಕಮೆಂಟ್ ಮಾಡಿ ನೀವು ಈ ಕ್ಯಾಂಡಲ್ಸ್ಟಿಕ್ ನೀವು ಬಗ್ಗೆ ಎಲ್ಲ ಮಾಹಿತಿ ನೀವು ಬೇಕಂತಂದ್ರೆ ನೀವು ಬುಕ್ಸ್ ಆರ್ಡರ್ ಮಾಡಿರಿ. ಬುಕ್ಸ್ನ ಡಿಸ್ಕ್ರಿಪ್ಷನ್ನಾಗ ಕೊಡ್ತೀನಿ. ಕ್ಯಾಂಡಲ್ಸ್ಟಿಕ್ ಬಗ್ಗೆ ಎಲ್ಲ ನಾ ಬುಕ್ಸ್ ಓದ್ತೀನಿ. ಕ್ಯಾಂಡಲ್ಸ್ಟಿಕ್ ಬಗ್ಗೆ ಯಾವ ರೆಫರ್ ಮಾಡ್ತೀನಿ ಆ ಬುಕ್ಸ್ ನೀವು ಕಮೆಂಟ್
ಫ್ಲಿಪ್ಕಾರ್ಟ್ನಲ್ಲಿ ತೋರಿಸ್ಬೋದು. ನಾನು ಡಿಸ್ಕ್ರಿಪ್ಷನ್ ಹಾಕ್ತೀನಿ, ನೀವು ಫ್ಲಿಪ್ಕಾರ್ಟ್ನಲ್ಲಿ ಆರ್ಡರ್ ಮಾಡ್ಬೋದು. ಒನ್ ಆಫ್ ದಿ ಬೆಸ್ಟ್ ಐತಿ. ನಾವು ತೊಗೊಂಡಿದ್ದೆ ಬುಕ್ ಅದು ಹೇಳಲ್ಲ. ನೀವು ಟ್ವೇಡಿತ್ ಮಾರುತಿ ಒಂದು ಚಾನಲ್ ತೆಗೆದಿದ್ದೆ. ಆ ಬೇಸ್ನಲ್ಲಿ ಒಂದು ಬುಕ್ಸ್ ಆರ್ಡರ್ ಮಾಡಿದ್ದೆ, ಟ್ವೇಡಿತ್ ಝೋನ್ ಅಂತ, ಡಿಸಿಪ್ಲಿನ್ ಅಂತ. ಮತ್ತು ಫ್ರೇಮ್ ಅಂತಂದ್ರೆ ಒಂದು ವಿಡಿಯೋ ಬರೋದೈತೆ 5 ಮಿನಿಟ್ 10 ಮಿನಿಟ್ 1 ಅವರ್ ಹೆಂಗೆ ಒಂದು ವಿಡಿಯೋ ಬರತೈತಿ, ಅದನ್ನ ನೋಡ್ಬೋದು ನೀವು. ಮತ್ತು ಸರ್ಕ್ಯೂಟ್ ನೋಡ್ಬೋದು ನೀವು, ಟಾಟಾ ಪರ್ಫಾರ್ಮೆನ್ಸ್ ನೋಡ್ಬೋದು. ಇವತ್ತಿನ ಪರ್ಫಾರ್ಮೆನ್ಸ್ ಹೆಂಗೆ ನಡಾಯ್ತೈತಿ. 133 ಇದು ಆಯ್ತು ಟುಡೇ. ಇದು 50 ವೀಕ್ಲಿಂದ ಎಷ್ಟು ಡೌನ್ ಐತಿ, ಮಾರ್ಕೆಟ್ ಹೈ ಐತಿ 52 ಆಗೈತೆ ಅಂತ. ಮತ್ತು ಓಪನ್ ಎಷ್ಟಾಗೈತಿ ಮಾರ್ಕೆಟ್ 138. ವ್ಯಾಲ್ಯೂಮ್ ಅಂದ್ರೆ ಏನೋ, ವ್ಯಾಲ್ಯೂಮ್ ಅಷ್ಟು ಪೂರ ವೋಲಟೈಲ್ ಭಾಳ ಇರ್ತೈತಿ ಮಾರ್ಕೆಟ್ನಲ್ಲಿ. ನೋಡ್ಬೋದು ಎಷ್ಟು ಮಂದಿ ಬಾಯ್ ಮಾಡ್ಯಾರ, ಎಷ್ಟು ಮಂದಿ ಸೇಲ್ ಮಾಡ್ಯಾರ, ಎಲ್ಲ ಹೇಳ್ಕೊಡ್ತೈತಿ. ಫಂಡಮೆಂಟಲ್ ಅನಾಲಿಸಿಸ್, ಟೆಕ್ನಿಕಲ್ ಅನಾಲಿಸಿಸ್ ನೋಡಿರ್ಬೋದು. ಇದು ಟೆಕ್ನಿಕಲ್ ಅನಾಲಿಸಿಸ್ ಮತ್ತು ಇದು ಫಂಡಮೆಂಟಲ್ ಅನಾಲಿಸಿಸ್ ಐತಿ. ಟೆಕ್ನಿಕಲ್ ಅನಾಲಿಸಿಸ್ನಲ್ಲಿ ಸೇಲ್ ಎಷ್ಟೈತಿ, ಎಷ್ಟು ಬಾಯರ್ಸ್ ಅದಾರ, ಎಷ್ಟು ಸ್ಟ್ರಾಂಗ್ ಸ್ಟೇಲರ್ಸ್ ಅದಾರ, ಕಂಪೇರ್ ಎಲ್ಲ ನೋಡ್ಬೋದು. ನೀವು ನೋಡಿ ಅನಾಲಿಸಿಸ್ ಮಾಡಿ ನೀವು ಸ್ಟಾಕ್ ತೊಗೋಬೋದು. ಫಾರ್ ಡಿಟೇಲ್ ಆಗಿ ಹೇಳ್ಕೊಡ್ತೈತಿ ಇದು ಸ್ಟಾಕ್ ಮಾರ್ಕೆಟಿನಲ್ಲಿ. ಮತ್ತು ನೋಡ್ಬೋದು ಎಕ್ಸ್ಪೆಕ್ಟೇಷನ್ ರೇಟ್ 81% ಐತಿ. ಬಾಯ್ ಹೋಲ್ಡಿಂಗ್ ನೀವು ನೋಡ್ಬೋದು 81% ಐತಿ. ಫಂಡಮೆಂಟಲ್ ಅನಾಲಿಸಿಸ್ ನೀವು ಮಾಡ್ಬೋದು. ನೀವು ಫಂಡಮೆಂಟಲ್ ಅನಾಲಿಸಿಸ್ ನೀವು ಇನ್ವೆಸ್ಟ್ಮೆಂಟ್ ಮಾಡೋಕೆ ಫಂಡಮೆಂಟಲ್ ಅನಾಲಿಸಿಸ್ ಮಾಡ್ಬೋದು. ಟ್ರೇಡಿಂಗ್ ಮಾಡೋಕೆ ಟೆಕ್ನಿಕಲ್ ಅನಾಲಿಸಿಸ್ ಮಾಡ್ಬೋದು ನೀವು. ಮತ್ತು ನೀವು ನೋಡ್ಬೋದು ಸೈಡ್ ವೇತ್ ಮಾರ್ಕೆಟ್ ನಾ ತೋರಿಸಿನಂತ ಹೆಂಗೆ ಟ್ರೇಡ್ ತೊಗೋಬೇಕು ಹೆಂಗಿಲ್ಲ ಅಂತ. ಬಾಯ್ ಅಂದ್ರೆ ಸೇಲ್ ಅಂದ್ರೆ ಎಲ್ಲ ಬಾಯ್ ಮಾಡಿದಂದ್ರೆ ಪೂರ ಬುಲಿಶ್ ಇರ್ತೈತೆ, ಸೇಲ್ ಮಾಡಿದ್ರೆ ಬೇರೆಶ್ ಇರ್ತೈತೆ. ನಾವು ಟಾಟಾ ಸ್ಟೀಲ್ನಲ್ಲಿ ಒಂದು ಕ್ವಾಂಟಿಟಿ ಅಂದ್ರೆ ಎಲ್ಲ ಪೂರ ಡಿಟೇಲಾಗಿ BSE ಅಂದ್ರೆ NSE ಇನ್ನು ನಿಮ್ಗೆ ಹೇಳಿ ನ್ಯಾಷನಲ್ ಸ್ಟಾಕ್ ಮಾರ್ಕೆಟ್, ಬಾಂಬೆ ಸ್ಟಾಕ್ ಮಾರ್ಕೆಟ್, ಇಲ್ಲ ಬೇರೆ ಸಪ್ರೇಟ್ ಇದಾವೆ. ಬಾಂಬೆ ಸ್ಟಾಕ್ ಮಾರ್ಕೆಟ್, NSE ಸ್ಟಾಕ್ ಮಾರ್ಕೆಟ್. ಡೆಲಿವರಿ ಅಂತಂದ್ರೆ ನೀವು ಡೆಲಿವರಿ ತೊಗೋಬೇಕಂದ್ರೆ ನೀವು ಸ್ಟಾಕ್ ನೀವು 1 ಮಂತ್ 1 ಇಯರ್ 2 ಇಯರೂ ಹೋಲ್ಡ್ ಮಾಡೋದು ಸ್ಟಾಕನ್ನು. ಮತ್ತು ನೀವು ಇಂಟ್ರಾಡೇ ಅಂತಂದ್ರೆ 9 ರಿಂದ 3 ಮಟ್ಟ ನೀವು ಬಾಯ್ ಮಾಡಿ ಸೇಲ್ ಮಾಡ್ಬೇಕು ಆ ಸ್ಟಾಕ್. ಇಲ್ಲಾಂದ್ರೆ ಬ್ರೋಕರೇಜ್ ಆಟೋಮೆಟಿಕ್ ಬಾಯ್ ಆಗುತ್ತೆ. ಮತ್ತು ಇಂಟ್ರಾಡೇ ಎಲ್ಲ ಹೇಳಿ ನಿಮ್ಗೆ. ನೀವು ಕ್ವಾಂಟಿಟಿ 5x ಹೆಂಗೆ ತೊಗೋಬೇಕು ಅದು ಹೇಳ್ತೀನಂತ. 5x ನೀವು ಲೆವರೇಜ್ ತೊಗೊಂಡು ಟ್ರೇಡ್ ಮಾಡೋದು ಕಡಿಮೆ ಪ್ರೈಸ್ನಲ್ಲಿ. ನಾ 5x ತೊಗೊಂಡಿದ್ದೆ, 5x ಲೆವರೇಜ್ ತೊಗೊಂಡು ನಾ ಟ್ರೇಡ್ ಹೆಂಗೆ ಮಾಡ್ಬೇಕಂತ ಎಲ್ಲ ಹೇಳ್ಕೊಡ್ತೀನಿ ಅಂತ. ಟ್ರೇಡ್ ತೊಗೋಬೇಕು ಹೆಂಗಿಲ್ಲ ಅಂತ ಒಂದು ಕ್ವಾಂಟಿಟಿಗೆ ತೊಗೊಂಡಿದ್ದೆ ನಾನು 5000 ಸಮಥಿಂಗ್ ಇತ್ತು. 5000 ಇತ್ತು. ನಾ ಕ್ವಾಂಟಿಟಿ ತೊಗೊಂಡಿದ್ದೆ 5000 ಇತ್ತು ಸಮಥಿಂಗ್. ಮತ್ತು ಇದು 1 ಕ್ವಾಂಟಿಟಿ 2 ಕ್ವಾಂಟಿಟಿ 3 ಕ್ವಾಂಟಿಟಿ ಟೋಟಲ್ 5x ಲೆವರೇಜ್ ಇರುತ್ತೆ. ಲೆವರೇಜ್ನಲ್ಲಿ ಅವ್ರ ಬ್ರೋಕರೇಜ್ ಲೋನ್ ಕೊಡ್ತಾರೆ. ಅಷ್ಟು ನೀವು ಟ್ರೇಡ್ ಮಾಡ್ಬೋದು. ಅಷ್ಟು ಬ್ರೋಕರೇಜ್ ಚಾರ್ಜು ಹತ್ತೈತಿ, ಟ್ಯಾಕ್ಸ್ ಹತ್ತೈತಿ. ನೀವು ಮಾರ್ಕೆಟ್ ಪ್ರೈಸ್ ಅಂತಂದ್ರೆ ಈಗ 130 ಫಾರ್ ಎಕ್ಸಾಂಪಲ್ ಲಿಮಿಟ್ ಪ್ರೈಸ್ ಇತ್ತಂತಂದ್ರೆ ನಿಮ್ಮದು ಮಾರ್ಕೆಟ್ ನೀವು ಟ್ರೇಡ್ ಮಾಡ್ತಿರಲ್ಲ ಆ 130 ಫಾರ್ ಎಕ್ಸಾಂಪಲ್ 134 ಐತಿ ಮಾರ್ಕೆಟ್ ಪ್ರೈಸ್ 134 ಐತಿ. 134ಗೆ ನೀವು 130 ಇರ್ಬೋದು, 134 ಇರ್ಬೋದು. ಆ ಲಿಮಿಟ್ ಪ್ರೈಸ್ನಲ್ಲಿ ಬರೋ ಮಟ್ಟ ನೀವು ಸ್ಟಾಕ್ ಹೋಲ್ಡ್ ಮಾಡಿ ಸೇಲ್ ಆಗುತ್ತೆ. ಅದು ಲಿಮಿಟ್ ಪ್ರೈಸ್ ನೀವು 130 ಇತ್ತಂತಂದ್ರೆ ನೀವು ಆ ಹೋಲ್ಡ್ ಮೇಲೆ ಆಟೋಮೆಟಿಕ್ ಸೇಲ್ ಆಗುತ್ತೆ. ಮಾರ್ಕೆಟ್ ಪ್ರೈಸ್ ಇತ್ತಂದ್ರೆ 134 ಇತ್ತಂದ್ರೆ ಆ 134ಗೆ ಸೇಲ್ ಆಗುತ್ತೆ ಮಾರ್ಕೆಟ್ ಪ್ರೈಸ್. ನೀವು ನೋಡ್ಬೋದು ಲಿಮಿಟ್ ಪ್ರೈಸ್, ಮಾರ್ಕೆಟ್ ಪ್ರೈಸ್. ಮತ್ತು ಕ್ವಾಂಟಿಟಿ ನೀವು 200 ಕ್ವಾಂಟಿಟಿ ಅಂತಂದ್ರೆ ನೋಡ್ಬೋದು 541 ರೂಪಾಯಿ ಆಗುತ್ತೆ. ನಾವು ಆರ್ಡರ್ ಮಾಡಿದೆ ಟಾಟಾ ಸ್ಟೀಲ್ ಅಂತ. ಮೈನಸ್ ನೀವು ತೊಗೋಬೋದು 20,000 30,000 ತೊಗೊಂತಂದ್ರೆ 2,000 5,000 ಅಂತ ಪ್ರಾಫಿಟ್ ಬರುತ್ತೆ. ನಾರ್ಮಲ್ ಆಗಿ 1,000 ಆಗಲ್ಲ ಸ್ಟಾಕ್ ಮಾರ್ಕೆಟಿನಲ್ಲಿ. ಕ್ರಿಪ್ಟೋ ಮಾಡ್ಬೋದು ನೀವು. ಕ್ರಿಪ್ಟೋ ಬಿಗ್ನ ಅಂತ ಹೇಳ್ಕೊಡ್ತೀನಿ ಅಂತ ಹೆಂಗೆಲ್ಲ ಅಂತ ಒಂದು ವಿಡಿಯೋ ಬರೋದೈತಿ. ನೀವು ನಾ ತೊಗೊಂಡಿದ್ದೆ ಹೆಂಗೆ ಪೊಸಿಷನ್ ಹೋಲ್ಡ್ ಮಾಡಿದ್ದೆ ಎಲ್ಲ ತೋರಿಸ್ತೈತೆ ನಿಮ್ಗೆ. ಈಗ ನೋಡ್ಬೋದು ಟಾಟಾ ಸ್ಟೀಲ್ ನಾ ತೊಗೊಂಡಿದ್ದೆ 134 ಮಾರ್ಕೆಟ್ ಪ್ರೈಸ್ ತೊಗೊಂಡಿದ್ದೆ. ನಾ ಮಾರ್ಕೆಟ್ ಪ್ರೈಸ್ನಲ್ಲಿ -2 ರೂಪಾಯಿ ಲಾಸ್ ಆಗುತ್ತೆ ನನಗೆ. ಮತ್ತು ನೀವು ಎಕ್ಸಿಟ್ ಮಾಡ್ಬೋದು. ನನಗೆ ಬೇಡ ಅರ್ಧಾಗ -2 ರೂಪಾಯಿನಲ್ಲಿ ನಾ ಎಕ್ಸಿಟ್ ಆಗ್ತೀನಿ ಅಂತ ಸೇಲ್ ಮಾಡ್ತೀನಿ ಅಂತಂದ್ರೆ ನೀವು ಹೋಗಿ ಸೇಲ್ ಮಾಡ್ಬೋದು. ಇಂಟ್ರಾಡೇನಲ್ಲಿ ತೊಗೋಬೋದು. ಇಂಟ್ರಾಡೇಲಿ ನೀವು ಆಪ್ಷನ್ ಕ್ಲಿಕ್ ಮಾಡಿ ಆ ಆಪ್ಷನ್ ಕ್ಲಿಕ್ ಮಾಡಿ ನೀವು 20 ತೊಗೊಂಡಿದ್ದಿಲ್ಲ ಆ 20 ಹಾಕಿ ನೀವು ಎಕ್ಸಿಟ್ ಮಾಡ್ಬೋದು. ಈ ಕ್ವಾಂಟಿಟಿ ಇದು ಮಾರ್ಕೆಟ್ ಪ್ರೈಸ್ ನೀವು ಹೇಳಿ ನಿಮ್ಗೆ 134 ತೊಗೊಂಡಿದ್ದೆ ಅದು ಸೇಲ್ ಮಾಡ್ತೀನಿ ನಾ. -2 ರೂಪಾಯಿ ನನಗೆ ಲಾಸ್ ಆಗೈತಿ. ಅದು ನೀವು ನೋಡ್ಬೋದು ಸೇಲ್ ಆಗಿತ್ತು ನಂದು ಆರ್ಡರ್ ಸಕ್ಸಸ್ಫುಲಿ. ನೀವು ಮತ್ತೆ ನೋಡಿ -2 ರೂಪಾಯಿ ನಂದು ಲಾಸ್ ಆಗುತ್ತೆ. ಹೆಂಗೆ ತೊಗೋಬೇಕು ಎಲ್ಲ ಡಿಟೇಲಾಗಿ ಹೇಳೀನಿ. ಇನ್ನೊಂದು ವಿಡಿಯೋ ಬರೋದೈತೆ ಅಂತ ಕ್ರಿಪ್ಟೋ ಕರೆನ್ಸಿ ಅದ. ಮತ್ತು ಟ್ರೇಡ್ ಹೆಂಗೆ ಯಾವ ಬೇಸ್ನಲ್ಲಿ ಇಂಟ್ರಾಡೇ ಅಂದ್ರೇನು, ಮತ್ತು ಸ್ವಿಂಗ್ ಅಂದ್ರೇನು, ಆಪ್ಷನ್ ಅಂದ್ರೇನು, ಡೆಲಿವರಿ ಅಂತಂದ್ರೇನು, ಮತ್ತು ಹೆಂಗೆ ಪೂರ ಡಿಟೇಲಾಗಿ ಸ್ಟಾಕ್ ಮಾರ್ಕೆಟ್ ಅಂದ್ರೇನು ಎಲ್ಲ ವಿಡಿಯೋ ಬರೋದೈತೆ. ನೀವು ಕಮೆಂಟ್ ಹಾಕ್ರಿ.
ಮುಂದಿನ ವಿಡಿಯೋನ ಸಿಗೋಣ ಅಂತ ಬಾಯ್. Yeah.